ಮತ್ತು ಒಂದೊಂದು ಅಂಜಿ ಬದುಕುವಂಥ ಪ್ರಾಣಿಗಳು ಅವುಗಳು ಒಂದು ತಕ್ಕಲಿಗೆ ಹಾಕಿ ಕುಡಿಸ್ಲಿಕ್ಕೆ ಹೋದ್ರೆ ಒಂಥರ ಅರ್ಸನಿಂದ ಹೆಂಗೆ ಬರ್ಲಿಕ್ಕೆ ಸಾಧ್ಯದ? ಇವತ್ತು ಕಾರ್ಪೊರೇಟ್ನು ಬಿಡೋಕ್ಕೆ ತಯಾರಿಲ್ಲ, ಇದು ರೈತರು ಬಿಡ್ಲಿಕ್ಕೆ ತಯಾರಿಲ್ಲ ಅಂದ್ರೆ ಏನಿದೆ, ಯಾವ ನೀತಿ ಅನ್ನುವಂಥ ಚರ್ಚೆನೂ ಜೋರ್ದಾರ್ ನಡೆದ. ಏನೋ ಆಗಲಿ ಕೇಜ್ರಿವಾಲ್ರು ಒಂದು ಆದರ್ಶದ ನೆಲೆಗಟ್ಟಿನಲ್ಲಿ ಬಂದಂಥವ್ರು, ಕರಪ್ಷನ್ ಉಳಿಸ್ಬೇಕಂತ ಬಂದಂಥವ್ರು ಇವತ್ತು ತಾವು ಕರಪ್ಷನ್ ಅಟ್ಯಾಕ್ಸಲ್ಲಿ ಬಿದ್ದುಬಿಟ್ಟಿದ್ದಾರೆ. ಅವ್ರ ಮೇಲೆ ಇವತ್ತು ಸಾರಾಯಿದ ಆರೋಪ ಅದ, ಮತ್ತೊಂದಿಷ್ಟದ, ಅದನ್ನು ದೋಡು ಮಾಡ್ತಾ ಇದ್ದಾರೆ. ಮತ್ತು ಬಿಲ್ಡಿಂಗ್ ಕಳಿಸೋ ಅವಶ್ಯಕತೆ ಇರಲಿಲ್ಲ. ಮುಖ್ಯಮಂತ್ರಿದು ಏನು ಅವರು ಅದಾರ ಅದರಲ್ಲೇ ಸರ್ಕಾರಿ ಆ ಬಂಗ್ಲೆಯನ್ನು ದೊಡ್ಡ ಪ್ರಮಾಣದಲ್ಲಿ ಏನೋ ಮಾಡಿ ಹೆಸರು ಕೆಡಿಸ್ಕೊಂಡ್ರು. ಶೀಶ್ ಬಂಗ್ಲೆ ಅಂದ್ರೆ ಎಲ್ಲ ಒಟ್ಟು ಪೂರ ಏನಪ್ಪ ಅಂದ್ರೆ ಗಾಜಿನ ಮನೆ ಮಾಡ್ಕೊಂಡ್ರು ಅಂತೇಳಿ ಅದು ಕಲ್ಲು ಇಸ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ರು. ಅದು ಒಂದು ದೊಡ್ಡ ಇಶ್ಯೂ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ BJPಯವರು. ಯಾವ ಮಿಸ್ಟೇಕ್ ಇಲ್ಲದನ್ನು ಇದ್ದು ಮಿಸ್ಟೇಕ್ ದೊಡ್ಡದು ಮಾಡುವಂಥ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದರಲ್ಲೂ ಮುಖ್ಯವಾಗಿ ಈ ಒಂದು ರೈಟ್ ವಿಂಗ್ ಜನ ಏನು ಮಾಡ್ತಿರ್ತಾರಪ್ಪ ಅಂದ್ರೆ ಎದುರಾಳಿಯ ನೈತಿಕತೆಯನ್ನು ಹನನ ಮಾಡುವಂಥದ್ದು. ಅದನ್ನು ಸಹಜ ಮನುಷ್ಯ ಸಣ್ಣಾಗಿ ಹೋಗಿಬಿಡ್ತಾನೆ. ಹಂಗೆ ಕೇಜ್ರಿವಾಲ್ ಹಣಿತಾ ಇದ್ದಾರೆ. ಈ ಕೇಜ್ರಿವಾಲ್ ತಾವು ಮಾಡಿದಂಥ ಸ್ವಯಂ ಕೃತಾಪರಾಧದಿಂದ ಕೆಲವೊಂದಿಷ್ಟು ಟೀಕೆಗಳಿಗೆ ಒಳಗಾಗ್ತಾ ಇದ್ದಾರೆ. ಮೊದಲನೇ ಉತ್ಸಾಹ ಇಲ್ಲ ಇವತ್ತು ಗೆಲ್ತಾರು ಅನ್ನುವಂಥದ್ದು. ಅದು ಮತ್ತು ಏನಪ್ಪ ಅಂದ್ರೆ ಶಕ್ತಿ ಇಲ್ಲದಂಥದ್ದು ನಿಶಕ್ತ ದೆಹಲಿಯ ಮುಖ್ಯಮಂತ್ರಿ ಆಗೋದಕ್ಕೆ ಹೊರಟಿದ್ದಾರೆ ಅಂಥೇಳಿ ಅವರ ವಿರೋಧಿಗಳು ಸಹಿತ ಅಷ್ಟು ಟೀಕೆ ಮಾಡ್ತಾಯಿದ್ದಾರೆ. ಇಲ್ಲ ವಾಕೌಟ್ ಮಾಡಿಬಿಡ್ಬೇಕಾಗಿತ್ತು, ಸುಮ್ಮನೆ ನಿಂತು ಏನದ ಅಧಿಕಾರ ಇಲ್ಲಪ್ಪ, ಎಲ್ಲದಕ್ಕೂ LG ಹಸ್ತಾಕ್ಷರ ಬೀಳಬೇಕು. ಅದು ಎಲ್ಲದಕ್ಕೂ ಯಾಕೆ ಹಾಕ್ತಾರೆ ಅವರು? ಕೇಂದ್ರಾಡಳಿತ ಅಧಿಕಾರಿ ಅವರು, ಕೇಂದ್ರದ ಕೈಯಾಗಿ ಇರುತ್ತಿರುವಂಥವ್ರು. ಪೊಲೀಸವ್ರ ಕೈಯಾಗಿಲ್ಲ, ಇದು ಇಲ್ಲ, ಮತ್ತು ಆಡಳಿತ ಯಂತ್ರವ್ರ ಕೈಯಾಗಿಲ್ಲ. ಆದರೂ ಕೇಜ್ರಿವಾಲ್ ತೊಗೊಳ್ಬೇಕಂತ ಇದ್ದಾರೆ. ಅದೇ ಕಾಲಕ್ಕೆ ಮತ್ತು ಕೇಜ್ರಿವಾಲ್ ಅಂದಂಗೆ ನಮ್ಮ ಏನಪ್ಪ ಅಂದ್ರೆ ರಾಹುಲ್ ಗಾಂಧಿ ಅವರಿಗೆ ತಮ್ಮ ಪಕ್ಷನ ಉಳಿಸ್ಕೋಬೇಕಾಗಿದೆ ಇವತ್ತು. ಯಾಕಂದ್ರೆ ಎಕ್ಸಿಸ್ಟೆನ್ಸ್ ಪ್ರಶ್ನೆ ಬಂದುಬಿಟ್ಟದ. ಏನೋ ಲೋಕಸಭಾ ಚುನಾವಣೆ ಆದಾಗ ಒಂದಿಷ್ಟು ಏನೋ ಏನಾಯ್ತಪ್ಪ ಕಾಂಗ್ರೆಸ್ಸು ಒಂದು ಹೊಸ ರೂಪ ಪಡೀತದೆ ಅನ್ನೋಷ್ಟರೊಳಗೆ ಈ ಒಂದು ಪ್ರಾದೇಶಿಕ ಪಕ್ಷಗಳು ಎರಡಕ್ಕೂ ಭಯ ಪಡ್ತಾ ಇದ್ದಾರೆ. ಒಂದು ಕಡೆ BJP ಅದ, ಇನ್ನೊಂದು ಕಡೆ ಕಾಂಗ್ರೆಸ್ ಅದ. ಎರಡೂ ನಾಳೆ ಬೆಳೆದ ನಂತರ ನಮ್ಮ ಅಸ್ತಿತ್ವ ಬೆಲೆ ಇದ್ದಂಗೆ ಆಗ್ತದೆ ಈ ರಾಷ್ಟ್ರದೊಳಗೆ ಅನ್ನುವಂಥ ಭಯ ಅವ್ರಿಗೆ ಕಾಡ್ಲಿಕ್ಕತ್ತದ. ಹೀಗಾಗಿ ಇವತ್ತು ಏನಪ್ಪ ಅಂತಂದ್ರೆ ಈ ರಾಹುಲ್ ಗಾಂಧಿಯವರು ಅಲೋನ್ ಆಗುವಂಥ, ಒಬ್ಬಂಟಿ ಆಗುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗ್ಯಾವ. ಅದೇನೋ ಆಗಲಿ ಇವತ್ತು ಕೇಜ್ರಿವಾಲ್ರು ಮಾತ್ರ ತಮ್ಮ ದಾಳಿನ